ಶಿವಕುಮಾರ್ ಶಕ್ತಿ ಪ್ರದರ್ಶನ, ಸಿದ್ದರಾಮಯ್ಯ ಹಾದಿಯನ್ನೇ ಅನುಕರಣೆ. ಅಪಾರ ಜನ ಬೆಂಬಲವಿದೆ ಎಂಬುದನ್ನು ಸಾಬೀತುಪಡಿಸುವ ನಿಟ್ಟಿನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಹಾದಿಯನ್ನೇ ಅನುಕರಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ತವರು ಜಿಲ್ಲೆಯಾದ ಮೈಸೂರಿನಲ್ಲಿ ಶನಿವಾರ ಬೃಹತ್ ಜನ ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನ ನಡೆಸಿದರು. ಅದರ ಮರುದಿನ ಸೋಮವಾರವೇ ಡಿಕೆಶಿ ಕೂಡ ತಮ್ಮ ತವರು ಜಿಲ್ಲೆ ಹಾಗೂ ಸ್ವಕ್ಷೇತ್ರವಾದ ಕನಕಪುರದಲ್ಲಿ ಜನಸ್ಪಂದನ, ನಾನಾ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ, ರ್ಯಾಲಿ ಮೂಲಕ ಶಕ್ತಿ ಪ್ರದರ್ಶನ ನಡೆಸಿದರು. ಕನಕಪುರ ಬಿಟ್ಟು ತಮ್ಮ ಕಾರ್ಯಕ್ಷೇತ್ರವಾದ ಕೋಡಿಹಳ್ಳಿಯಲ್ಲಿ ಸೋಮವಾರ ಜನಸ್ಪಂದನ ಸಭೆ ನಡೆಸಿ ಜನರ ಕಷ್ಟ ಸುಖಗಳಿಗೆ ಕಿವಿ ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಮೈಸುಡುವ ಜ್ವರದ ನಡುವೆಯೇ ತೆರೆದ ಜೀಪ್ನಲ್ಲಿ ರೋಡ್ ಶೋ ನಡೆಸಿದ್ದಾರೆ. 1,500 ಕೋಟಿ ರು ವೆಚ್ಚದಲ್ಲಿ ನಾನಾ ಅಭಿವೃದ್ಧಿ ಕಾಮಗಾರಿಗಳನ್ನು ನಡೆಸಲಾಗುವುದು. ದೇವರು ಮತ್ತು ನೀವು ನೀಡಿದ ಶಕ್ತಿ ಕ್ಷೇತ್ರಕ್ಕಷ್ಟೇ ಬಳಕೆಯಾದರೆ ಸಾಲದು, ರಾಜ್ಯಕ್ಕೆ ಬಳಕೆಯಾಗುವಂತಾಗಬೇಕು ಎಂದು ಡಿಕೆ ಶಿವಕುಮಾರ್ ಬಹಿರಂಗ ಹೇಳಿಕೆ ನೀಡುವ ಮೂಲಕ ಸಿಎಂ ಆಗಬೇಕೆಂಬ ಕನಸನ್ನ ಮತ್ತೊಮ್ಮೆ ಕನಕಪುರದ ಜನರ ಮುಂದೆ ಪುನರುಚ್ಚರಿಸಿದ್ದಾರೆ. ನಾನು ರಾಜ್ಯ ಸುತ್ತಿ ಕೆಲಸ ಮಾಡಬೇಕೋ ಬೇಡವೋ ಎನ್ನುವುದನ್ನ ನೀವೇ ಹೇಳಿ ಎಂದು ಜನರಿಂದಲೇ ಸಿಎಂ ಆಗಬೇಕೆಂಬ ಹೇಳಿಕೆ ಪಡೆಯಲು ಸಹ ಡಿಕೆಶಿ ಪ್ರಯತ್ನಿಸಿರುವುದು ಮತ್ತೊಂದು ವಿಶೇಷ.